ನಮಸ್ಕಾರ ಸ್ನೇಹಿತರೆ, ಮೀನರಾಶಿಯವರ ಜೀವನ ಬದಲಾಗಬೇಕಾ? ಹಾಗಾದರೆ ಸಕ್ಸಸ್ ಫಾರ್ಮುಲಾವನ್ನು ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇದರಿಂದಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಹಾಗಾದರೆ ಆ ಲಕ್ ಸೀಕ್ರೆಟ್ ಏನು ಅಂತ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ಮೀನರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೀನರಾಶಿಯವರು ದಯೆ, ಪ್ರೀತಿ, ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯುಳ್ಳವರು, ವಿನಯಶೀಲರು, ಸಹಾಯ ಮಾಡುವ ಗುಣದವರು ಹಾಗೂ ಮಾನವೀಯತೆಯುಳ್ಳವರಾಗಿದ್ದಾರೆ. ಸರಳ ಮತ್ತು ಶಾಂತ ಸ್ವಭಾವದವರಾದ ಇವರು ತಮ್ಮ ಸುತ್ತಮುತ್ತಲೂ ಸುರಕ್ಷತೆ ಹಾಗೂ ಸ್ನೇಹಶೀಲತೆಯ ಭಾವನೆಯನ್ನು ಹೊಂದಲು ಹಾಗೂ ಬೆಳೆಸಲು ಬಯಸುತ್ತಾರೆ. ಮೀನರಾಶಿಯವರು ಹೆಚ್ಚಾಗಿ ಫೇಸ್ ಮಾಡುವಂತಹ ಸಮಸ್ಯೆ ಅಂದರೆ ತುಂಬ ಹತ್ತಿರದ ವ್ಯಕ್ತಿಗಳು, ತುಂಬ ನಂಬಿಕಸ್ಥ ವ್ಯಕ್ತಿಗಳು. ನೀವು ಅವರನ್ನೇ ಜೀವನ, ಅವರೇ ಸರ್ವಸ್ವ ಅಂತ ಅಂದುಕೊಂಡಿರ್ತೀರಾ. ಅಂತಹ ವ್ಯಕ್ತಿಗಳು ನಿಮಗೆ ತುಂಬ ಮನಸ್ಸಿಗೆ ನೋವನ್ನು ಕೊಡ್ತಾ ಇರ್ತಾರೆ. ಅದಕ್ಕೆ ವಿರುದ್ಧವಾಗಿ ನಿಮ್ಮ ಹಿಂದೆ ಪಿತೂರಿಯನ್ನು ಮಾಡಿ ಅವರೇ ನಿಮ್ಮ ಮನಸ್ಸನ್ನು ನೋವು ಮಾಡ್ತಾ ಇರ್ತಾರೆ. ಇದು ಮೀನರಾಶಿಯವರ ಅತ್ಯಂತ ದೊಡ್ಡ ಯುದ್ಧ ಅಂತ ಹೇಳಿದ್ರು ಕಮ್ಮಿ. ಅವರು ಈ ಒಂದು ಯುದ್ಧದಿಂದ ಹೊರಬರೋದು ಹೇಗೆ? ಅವರಿಗೆ ಇಷ್ಟಪಟ್ಟಂಥ ವ್ಯಕ್ತಿಗಳು ಅವರ ಮಾತನ್ನು ಕೇಳೋಕೆ ಏನು ಮಾಡಬೇಕು? ಅವರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯಾಗಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತೀನಿ. ಮೀನರಾಶಿಯ ಅಧಿಪತಿ ಗುರು. ಈ ಒಂದು ಗುರು ಮೀನರಾಶಿಯ ಅಧಿಪತಿಯಾಗಿರುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಎಂತಹ ಸೋಲನ್ನು ಎದುರಿಸಿದ್ದರೂ ಕೂಡ ಎದ್ದು ನಿಲ್ಲುವಂತಹ ಶಕ್ತಿ ಗುರು ನಿಮಗೆ ಕೊಡುತ್ತಾನೆ. ಈ ರಾಶಿಯಲ್ಲಿ ಯಾರೇ ಹುಟ್ಟಿರಲಿ ಅವರಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ನಂಬಿಕೆಯೇ ಜೀವನ ಅನ್ನುವಂಥದ್ದು ಈ ಮೀನರಾಶಿಯವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಎಲ್ಲರನ್ನ ಕೂಡ ಸುಲಭವಾಗಿ ನಂಬುತ್ತಾರೆ. ಆ ಸುಲಭವಾಗಿ ನಂಬಿ ಅವರಿಗೆ ಹಣಕಾಸಿನ ಸಹಾಯವನ್ನು ಮಾಡ್ತಾರೆ. ಆದರೆ ಈ ಒಂದು ನಂಬಿಕೆ ಉಳಿಸಿಕೊಳ್ಳುವುದರಲ್ಲಿ ಇನ್ನೊಬ್ಬ ವ್ಯಕ್ತಿ ಇವರಿಗೆ ಮೋಸ ಮಾಡುವಂತಹ ಸಂಭವ ಅತಿ ಹೆಚ್ಚಾಗಿರುವಂಥದ್ದು. ಹಾಗೆ ಸಮಾಜದಲ್ಲಿ ಸರಿ ದಾರಿಗೆ ತಗೊಂಡು ಹೋಗಬೇಕು. ಎಲ್ಲರಿಗೂ ಕೂಡ ನನ್ನಿಂದ ಒಳ್ಳೆಯದಾಗಬೇಕು, ಯಾರಿಗೂ ಕೂಡ ಕೆಡುಕಾಗಬಾರದು, ನಾನು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು, ಹಾಗೆ ನನ್ನಂತೆ ಇನ್ನೊಬ್ಬ ಕೂಡ ಅಭಿವೃದ್ಧಿಯಾಗಬೇಕು, ನಾನು ಬದುಕಬೇಕು, ಇನ್ನೊಬ್ಬರು ಬದುಕಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ಇವರಿಗಿರುತ್ತೆ. ಒಳ್ಳೆ ದಾರಿಯಲ್ಲಿ ಹೋಗಬೇಕು. ಅಡ್ಡ ದಾರಿಗಳು ಸುಮಾರು ಸಿಗುತ್ತೆ ಜೀವನದಲ್ಲಿ, ಆದರೆ ಒಳ್ಳೆ ದಾರಿಯಲ್ಲಿ ಹೋಗಬೇಕು, ಸರಿ ದಾರಿಯಲ್ಲಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೀನರಾಶಿಯವರ ನಡತೆ ಇರುತ್ತೆ. ಖಂಡಿತವಾಗ್ಲೂ ಒಳ್ಳೆಯ ರೀತಿ ಆಗಿರುವಂತಹ ಮನಸ್ಥಿತಿ ಇರುವಂಥದ್ದು, ಅತಿಯಾದ ನೋವನ್ನು ಸಹಿಸುವಂತಹ ಶಕ್ತಿ ಈ ಪ್ರಪಂಚದಲ್ಲಿ ದೇವರು ಯಾರಿಗಾದರೂ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಲೂ ಅದು ಮೀನರಾಶಿಯವರಿಗೆ ಮಾತ್ರ. ಅವರು ಮನಸ್ಸಿಗೆ ಆಗುವಂಥ ದುಃಖ ಅತೀವವಾದದ್ದು. ಆ ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಖಂಡಿತವಾಗ್ಲೂ ಮೀನರಾಶಿಯವರಿಗಿರುತ್ತೆ. ಅದೇ ರೀತಿಯಲ್ಲಿ ದೈಹಿಕವಾಗಿ ಆಗುವಂಥ ನೋವುಗಳನ್ನು ಕೂಡ ಮೀನರಾಶಿಯವರು ಸಹಿಸಿಕೊಂಡಿರುತ್ತಾರೆ. ಎಷ್ಟು ಸಾಧ್ಯವೋ ಅಷ್ಟು ಅವರ ಶಕ್ತಿ ಮೀರಿ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಮಾನಸಿಕವಾಗಿ ಆದರೂ ಸರಿ, ದೈಹಿಕವಾಗಿ ಆದರೂ ಸರಿ ಸಹಿಸಿಕೊಳ್ಳುವಂತಹ ಶಕ್ತಿ ಖಂಡಿತವಾಗ್ಲೂ ಇರುತ್ತೆ. ಈ ಒಂದು ಮೀನರಾಶಿಯವರು ಸಮಯ ಸಾಧಕರು ಅಂತ ಹೇಳ್ತೀನಿ. ಸಮಯ ಸಾಧಕರು ಯಾಕೆ ಅಂದರೆ ನೀವು ಕೆಲವು ಸಮಯದಲ್ಲಿ ಪೊಸೆಸಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ನೀವೊಂದು ಸಮಯಕ್ಕೆ ತಕ್ಕಂಥ ನಿರ್ಧಾರಗಳನ್ನು ತಗೊಂಡ್ರೆ ಅಲ್ಲಿ ಇದರಿಂದಾಗಿ ಇನ್ನೊಬ್ಬರಿಗೆ ಯಾವುದೇ ರೀತಿಯ ಧಕ್ಕೆ ಆಗುವುದಿಲ್ಲ. ಇದರಿಂದಾಗಿ ನಿಮ್ಮ ಒಳಿತಿಗಾಗಿ ನೀವು ಆ ನಿರ್ಧಾರವನ್ನು ಬದಲಿಸಿಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಾ. ಅಂದರೆ ನೀವೀಗ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಸ್ಟಾಕ್ ಬೀಳ್ತಾ ಇದೆ ಅಂತ ಅಂದಾಗ ಕರೆಕ್ಟ್ ಟೈಮ್ಗೆ ದುಡ್ಡು ತೆಗೆಯುವಂಥದ್ದು ಕೂಡ ಒಂದೊಳ್ಳೆ ನಿರ್ಧಾರ ಅಂತ ಹೇಳುವಂಥದ್ದು. ಈ ಸಮಯದಲ್ಲಿ ಬೇಕಾದಂತಹ ಡಿಸಿಷನ್ ಅಂದರೆ ಸಮಯಕ್ಕೆ ಸರಿಯಾಗಿರುವಂತಹ ಡಿಸಿಷನ್ ಸಮಯ ಸಾಧನೆ ಅಂತ ಪದ ಬಳಕೆಯನ್ನು ಇಲ್ಲಿ ಮಾಡಿರುವಂತಹ ಉದ್ದೇಶ ಅದೇ. ಹಾಗಾಗಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದು ನಿಮ್ಮ ಜೀವನಕ್ಕೆ ಕುತ್ತು ಆಗುತ್ತೆ, ನಿಮ್ಮ ಜೀವನಕ್ಕೆ ತೊಂದರೆ ಕೊಡುತ್ತೆ ಅಂದಾಗ ನಿರ್ಧಾರವನ್ನು ಬದಲಿಸೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಅದರಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ, ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನ್ನ ತಲೆಯನ್ನು ನಾನು ಕೊಡೋದಕ್ಕೆ ಆಗುವುದಿಲ್ಲ ಅನ್ನುವ ಮನಸ್ಥಿತಿ ಹೆಚ್ಚಾಗಿ ಖಂಡಿತವಾಗ್ಲೂ ಮೀನರಾಶಿಯವರಿಗೆ ಇದ್ದೇ ಇರುತ್ತೆ. ಸದಾಕಾಲ ಹಿಂದೆ ನಡೆದು ಹೋಗಿರುವಂತಹ ವಿಷಯಗಳಿಗೆ ಸ್ವಲ್ಪ ಮನಸ್ಸಲ್ಲಿ ಯೋಚನೆ ಮಾಡುವ ರೀತಿ ಹೀಗೆ ಆಗೋಯ್ತಲ್ಲ, ಇನ್ಯಾವ ರೀತಿ ಇರೋದು ಕೊರಗುವಂತಹ ಗುಣ ಖಂಡಿತವಾಗಲೂ ನಿಮಗಿರುತ್ತೆ. ಅದನ್ನು ಬಿಟ್ಟು ಮುಂದೆ ಬಂದಾಗ ಮಾತ್ರ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಹಲವಾರು ರೀತಿ ಘಟನೆಗಳು ಜೀವನದಲ್ಲಿ ನಡೀತಾ ಇರುತ್ತೆ. ನಾನು ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿ ನೆಗೆಟಿವ್ನಲ್ಲಿ ತಗೋಬಾರ್ದು. ಅದನ್ನು ಪಾಸಿಟಿವ್ ಆಗಿ ಇನ್ನು ಮೇಲೆ ನನ್ನ ಮೇಲೆ ಯಾರೂ ಮಾತಾಡಬಾರ್ದು, ಇನ್ನು ಮುಂದೆ ನನ್ನ ಬಗ್ಗೆ ಯಾರು ಕೂಡ ಮಾತನಾಡಬಾರ್ದು ಅನ್ನೋ ರೀತಿಯಲ್ಲಿ ಪಾಸಿಟಿವ್ ವೇನಲ್ಲಿ ನೀವು ಅದನ್ನು ನೋಡಿಕೊಂಡು ಹೋದಾಗ ಖಂಡಿತವಾಗ್ಲೂ ಕೂಡ ನೀವು ಸಕ್ಸಸ್ ಆಗ್ತೀರಾ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಮಾತಿದೆ.
ಈ ಮಾತು ಈ ಮೀನ ರಾಶಿಯವರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಯಾಕಂದರೆ ಮೀನ ರಾಶಿಯವರು ಒಂದು ಓದುವುದರಲ್ಲಿ ತುಂಬ ಮುಂದೆ ಇರ್ತಾರೆ. ಇಲ್ಲಾಂದರೆ ಓದುತ್ತಾನೆ ಇದರಲ್ಲಿ ಎಲ್ಲವನ್ನ ಕೂಡ ಮಾಡಬೇಕು, ಇನ್ನೊಂದು ಜೀವನ ಬರುತ್ತೋ ಬರಲ್ವೋ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇರುವಂತಹ ಈ ಜೀವನದಲ್ಲಿ ಎಲ್ಲ ರೀತಿಯ ಸುಖ ದುಃಖಗಳನ್ನು ಅನುಭವಿಸಬೇಕು ಅನ್ನೋ ಮನಸ್ಥಿತಿ. ಅದರಿಂದ ನೀವು ಈ ಕ್ಷಣವನ್ನು ಎಂಜಾಯ್ ಮಾಡುವುದನ್ನು ಕಲಿಯಿರಿ. ನಾಳೆ ಬಗ್ಗೆ ಚಿಂತೆ ಮಾಡಿ ಜೀವನದಲ್ಲಿ ಕೊರಗುವುದಕ್ಕಿಂತ ಮುಂದೆ ಸಾಗುವುದು ಉತ್ತಮ. ಹಿಂದೆ ನಡೆದ ಘಟನೆಗಳ ಬಗ್ಗೆ ಚಿಂತೆ ಮಾಡಿ ಕೊರಗುವುದಕ್ಕಿಂತ ಮುಂದೆ ಜೀವನ ಯಾವ ರೀತಿ ಇರಬೇಕು, ಯಾವ ರೀತಿ ಹೋಗಬೇಕು ಅಂತ ಅದರ ಬಗ್ಗೆ ನೀವು ಯೋಚನೆ ಮಾಡಿದಾಗ ಇರುವುದೊಂದೇ ಜೀವನ ಅಂತ ಜೀವನವನ್ನು ನಡೆಸಿ ಖಂಡಿತವಾಗ್ಲೂ ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಸರಿದಾರಿಯಲ್ಲಿ ಹೋದಾಗ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಎಲ್ಲೇ ಹೋದರೂ ಕೂಡ ಅವರಿಗೆ ಸಂಪರ್ಕ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್ ಸರ್ಕಲ್ ಮೀನ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಚಂಚಲತೆ ಅನ್ನೋದು ಮನಸ್ಸಲ್ಲಿ ತುಂಬಿ ತುಳುಕಾಡುತ್ತಿದ್ದರೂ ಕೂಡ ಎಲ್ಲೇ ಹೋದರೂ ಒಬ್ಬರ ಹತ್ತಿರ ಸಿಟ್ಟಾಗಿದ್ದರೂ ಹೋಗಿ ಮಾತನಾಡಿಸುವ ಗುಣ ಖಂಡಿತವಾಗ್ಲೂ ಮೀನ ರಾಶಿಯವರಲ್ಲಿರುತ್ತೆ. ಇವರಿಗೆ ಎಲ್ಲರೂ ಮೋಸ ಮಾಡುತ್ತಾರೆ, ಎಲ್ಲರೂ ಕೂಡ ತುಂಬ ನೋವನ್ನು ಕೊಟ್ಟಿರುತ್ತಾರೆ. ಜೀವನದಲ್ಲಿ ಹಲವಾರು ರೀತಿಯ ಅಡೆತಡೆಗಳಿಂದಾಗಿ ಇವರಿಗೆ ಒಂದು ಅಭಿವೃದ್ಧಿ ಇಲ್ಲದೆ ಮಾಡುತ್ತಾರೆ. ಇವರಿಗೆ ತುಂಬ ರೀತಿ ಒಂದು ಹಿತಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ. ಅಂದರೆ ಇವರು ಏನೇ ಮಾಡಿದರೂ ಇವನನ್ನು ತುಳಿಯೋಕೆ ಆಗ್ತಾ ಇಲ್ಲ, ಮತ್ತೆ ಎದ್ದು ನಿಲ್ತಿದ್ದಾನೆ ಅನ್ನುವ ಹಿತಶತ್ರುಗಳು ನಿಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಇವರು ತುಂಬ ಸ್ಪಿರಿಚುವಲ್ ಪರ್ಸನ್. ಪೂಜಾ ಪುನಸ್ಕಾರಗಳ ಬಗ್ಗೆ ಜಾಸ್ತಿ ಆಸಕ್ತಿ ಇರುತ್ತೆ. ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಲ್ಲಿನ ಇತಿಹಾಸ ತಿಳಿದುಕೊಳ್ಳುವಂಥದ್ದು, ದೇವಸ್ಥಾನದ ಕೆಲಸ ಕಾರ್ಯಗಳಿಗೆ ಮುಂದೆ ಹೋಗುವಂತಹ ಆಸಕ್ತಿ ಇರುತ್ತೆ. ತುಂಬ ಮೃದುವಾಗಿರುವಂತಹ ಮನಸ್ಸಿನವರು. ಇದರಿಂದಾಗಿ ನೀವು ಜೀವನದಲ್ಲಿ ಹಲವಾರು ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸಿದ್ದೀರಾ. ಎಲ್ಲಿಯವರೆಗೂ ಕಷ್ಟಗಳನ್ನು ಅನುಭವಿಸಲು ಸಾಧ್ಯವೋ ಎಲ್ಲವನ್ನೂ ಒಳಗಿಟ್ಟುಕೊಂಡು ಆದಷ್ಟು ಕಷ್ಟಗಳನ್ನು ನೀವೇ ಅನುಭವಿಸಿಕೊಂಡು ನಗುಮುಖದಿಂದಲೇ ಇರ್ತೀರಾ. ಗಂಡ ಹೆಂಡತಿ ನಡುವೆ ಇರುವ ಜಗಳಗಳು, ಮನಸ್ತಾಪಗಳು ಕಡಿಮೆಯಾಗಬೇಕು, ನೀವು ಜೀವನದಲ್ಲಿ ಬೆಳೆಯಬೇಕು ಹಾಗೂ ನಿಮ್ಮ ಉದ್ಯೋಗದಲ್ಲಿ ಮುಂದುವರಿಯಬೇಕು ಅನ್ನೋದಾದರೆ ಎಲ್ಲವೂ ಸಕ್ಸಸ್ ಆಗುತ್ತೆ. ಇನ್ನು ಈ ರಾಶಿಯವರು ಮಾಡಬೇಕಾದಂತಹ ಮೂಲ ಪರಿಹಾರಗಳೇನು ಅಂದರೆ ಮೊದಲಾಗಿ ಗುರುವಿನ ಆರಾಧನೆ ಮಾಡಬೇಕು. ನೀವು ಪ್ರತಿನಿತ್ಯ ನೋಡುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಬಹುದು. ಸಾಯಿಬಾಬಾ ಆಗಿರಬಹುದು ಅಥವಾ ಗುರು ದತ್ತಾತ್ರೇಯರಾಗಿರಬಹುದು. ಇದರಲ್ಲಿ ನೀವು ಯಾವ ಗುರುವನ್ನು ಇಷ್ಟಪಡ್ತೀರಾ ಅವರ ಆರಾಧನೆಯನ್ನು ಮಾಡಬಹುದು. ಈ ಆರಾಧನೆಯನ್ನು ಪ್ರತಿ ಗುರುವಾರ ಮಾಡುವುದರಿಂದ ನಿಮ್ಮ ಕಷ್ಟಗಳು, ನಿಮ್ಮ ತೊಂದರೆಗಳು ಕ್ರಮೇಣವಾಗಿ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಇನ್ನೊಂದು ಮಾಹಿತಿ ನೀವು ಪಾಲಿಸಲೇಬೇಕು. ಈ ಮೊದಲು ಸಕ್ಸಸ್ ಸೀಕ್ರೆಟ್ ಅಂತ ಹೇಳಿದ್ನಲ್ಲ, ಅಥವಾ ಲಕ್ ಸೀಕ್ರೆಟ್ ಅಂತ ಏನು ಹೇಳಿದ್ದೆ, ಅದು ಇದೇ ಆಗಿದೆ. ಒಂದು ಹಳದಿ ಬಟ್ಟೆಯನ್ನು ತಗೊಂಡು ಅದರ ಮೇಲೆ 100 ಗ್ರಾಂ ಶುದ್ಧ ತುಪ್ಪ ಇಡಬೇಕು. ಕಲ್ಲು ಸಕ್ಕರೆ ಅಥವಾ ಕಡಲೆಬೇಳೆ, 100 ಗ್ರಾಂ ಅರಿಶಿಣ, ಹಳದಿ ಹಣ್ಣು, ಬಾಳೆಹಣ್ಣು, ಲವಣವನ್ನು ಇಡಬೇಕು. ಸಾಧ್ಯವಾದರೆ ಹಳದಿ ಬಣ್ಣದ ಪದ್ಮರಾಗ ಅನ್ನುವಂತಹ ಹರಳನ್ನು ಇಡಿ, ಆಗಿಲ್ಲ ಅಂದರೆ ಬೇಡ. ಇದೆಲ್ಲ ವಸ್ತುಗಳನ್ನು ಸೇರಿಸಿ ಒಬ್ಬ ಸೌಭಾಗ್ಯ ಸ್ತ್ರೀ ಅಂದರೆ ಮದುವೆಯಾಗಿ 1 ರಿಂದ 2 ವರ್ಷ ಆಗಿರಬೇಕು ಮುತ್ತೈದೆಗೆ ದಾನದ ರೂಪದಲ್ಲಿ ನೀವು ಕೊಡಬೇಕು. ಇದನ್ನು ನೀವು ಪ್ರತಿ ಗುರುವಾರದ ದಿನ ಅಂದರೆ 7 ಗುರುವಾರಗಳು ಒಬ್ಬರಿಗೆ ಅಲ್ಲ ಬೇರೆ ಬೇರೆ ಸ್ತ್ರೀಯರಿಗೆ ಬಾಗಿನ ರೂಪದಲ್ಲಿ ನೀಡಬೇಕು. ಈ ರೀತಿ ನೀವು ಕೊಟ್ಟಾಗ ಗುರುಗ್ರಹ ಆಕ್ಟಿವೇಟ್ ಆಗುತ್ತೆ. ಈ ಗುರುಗ್ರಹ ಆಕ್ಟಿವೇಟ್ ಆಗೋದ್ರಿಂದ ಗುರುಬಲ ಅನ್ನುವುದು ನಿಮಗೆ ಪ್ರಾಪ್ತಿಯಾಗುತ್ತೆ. ಗುರುಬಲ ನಿಮ್ಮ ಜೀವನದಲ್ಲಿ ಬಂದಾಗ ಯಾವುದೇ ಅಡೆತಡೆಗಳು ಇಲ್ಲದೆ ಕೆಲಸ ಕಾರ್ಯಗಳನ್ನು ನೀವು ಮಾಡಬಹುದು. ಅಭಿವೃದ್ಧಿ ಆಗ್ತೀರಾ. ಜೀವನದಲ್ಲಿ ಮುಂದೆ ಬರುವುದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಈ ಪರಿಹಾರ ಮಾಡುವುದರಿಂದ ನೀವು ಇದುವರೆಗೂ ಅನುಭವಿಸಿದಂತಹ ಕಷ್ಟಗಳಿಂದ ಹೊರಬರುತ್ತೀರಾ. ಒಂದೊಳ್ಳೆಯ ಜೀವನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇಲ್ಲವಾದರೆ ನೀವು ಅದೇ ಜಂಜಾಟಗಳಲ್ಲಿ ನರಳಾಡಬೇಕಾಗುತ್ತೆ. ಇನ್ನು ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ದೈವಬಲ ಹೆಚ್ಚಾಗಿ ಬೇಕು. ಹಾಗಾಗಿ ತಪ್ಪದೆ ಮೀನ ರಾಶಿಯವರು ಇದನ್ನು ಪಾಲಿಸಿ ಜೀವನದಲ್ಲಿ ಮುಂದೆ ಬರುವಂತಹ ಕಂಟಕಗಳಿಂದ ಪಾರಾಗಬಹುದು. ಇನ್ನು ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಮೀನರಾಶಿಯ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಇದರಿಂದ ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ, ನಿಮಗೂ ಒಳಿತಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಮೀನರಾಶಿಯವರ ಬಗ್ಗೆ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.